ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ನಾನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನಗನ್ಸುತ್ತೆ ಆಲ್ಮೋಸ್ಟ್ ಎಲ್ರಿಗೂ ವಿಷಯ ಗೊತ್ತಿರುತ್ತೆ ಅಂತ. ಏನಂತ ಹೇಳಿದರೆ ಇದು ವೈಟ್ ದಾಸವಾಳ. ಸೊ ಇದನ್ನು ತಿನ್ನೋದ್ರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಗರ್ಲ್ಸಿಗೆ ತುಂಬ ಒಳ್ಳೆಯದು. ಇದೇನಂತ ಹೇಳಿದರೆ, ಕೆಲವೊಬ್ಬರಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಿರುತ್ತೆ. ಸೊ ಅವರು ಬೆಳಗ್ಗೆನೇ ಈ ಹೂನ ಪೂರ್ತಿಯಾಗಿ ತಿನ್ನಬೇಕು. ಇದನ್ನು ತಿನ್ನೋದ್ರಿಂದ ಅದು ಗ್ರ್ಯಾಜುಯಲಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ಇದು ಗಿಡ, ಹೂವಿನ ಗಿಡ. ಇದು ಮೊಗ್ಗು ಇನ್ನೂ ಅರಳಿಲ್ಲ ಇದು. ಸೊ ಇದು ಅರಳಿತ್ತು, ನಾನು ಕಿತ್ಕೊಂಡಿದ್ದೀನಿ ನನಗೆ ಇವಾಗ ತಿನ್ನಕ್ಕೆ ಬೇಕು ಅಂತ ಹೇಳಿ. ಸೊ ನಿಮಗೆ ಡೌಟ್ ಇರುತ್ತೆ ಅಲ್ವಾ, ಹೆಂಗೆ ನಂಬೋದು ಅಂತ. ಸೊ ನಾನು ನಿಮಗೆ ತಿಂದೇ ತೋರಿಸ್ತೀನಿ. ಏನು ಟೇಸ್ಟು ಅಷ್ಟೊಂದು ಬೇರೆಡಾಗಿರಲ್ಲ, ತಿನ್ಬೋದು ಆರಾಮಾಗಿ. ಆ್ಯಂಡ್ ಇದು ಹೇರ್ಸಿಗೆ ಕೂಡ ತುಂಬ ಒಳ್ಳೆಯದು. ಸೊ ದಾಸವಾಳ ಎಲ್ಲ ಆಯಿಲಲ್ಲಿ ಯೂಸ್ ಮಾಡ್ತಿರ್ತಾರೆ ಗೊತ್ತಾ, ಹೇರ್ ಗ್ರೋತಿಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡ್ಯಾಂಡ್ರಫ್ ರೆಡ್ಯೂಸ್ ಮಾಡುತ್ತೆ. ಸೊ ಯಾರಿಗೆಲ್ಲ ವೈಟ್ ಡಿಸ್ಚಾರ್ಜ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅವರು ಇದನ್ನು ತಿನ್ನಿ. ಇದು ಏನು ಎಫೆಕ್ಟ್ ಇರಲ್ಲ, ಸೈಡ್ ಎಫೆಕ್ಟ್ ಏನೂ ಇರಲ್ಲ. ಇದು ತುಂಬ ಒಳ್ಳೆಯದು, ನ್ಯಾಚುರಲ್ ಕೂಡ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ದಾಸವಾಳ ತಿನ್ನೋದು ಮರಿಬೇಡಿ.